ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೋ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಕೊಟ್ಟಿದ್ದಾರೆ, ಮನೇಲಿ ಏನಾದರೂ ರೆಸಿಪಿ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸ್ನ್ಯಾಕ್ಸ್ ಟೈಮಾಗೂ ಕೊಡ್ಬೋದು, ಇದನ್ನು ಚಪಾತಿ ಪೂರಿ ಜೊತೆಗೂ ಕಾಂಬಿನೇಷನ್ ಆಗಿ ಇಟ್ಕೋಬೋದು. ಸೊ ಖಂಡಿತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಅದೇನಪ್ಪ ಅಂತೀರ, ಬಟಾಣಿ ಚಾಟು. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಸೊ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಯ್ತಂದರೆ ಅಥವಾ ನೀವು ಮನೇಲಿ ಟ್ರೈ ಮಾಡ್ತಂದರೆ ಯಾವ ಥರ ಆಯ್ತಂತ ಕಮೆಂಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಈ ಬಟಾಣಿ ಚಾಟ್ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದು ತುಂಬಾ ಸುಲಭ. ಬಟಾಣಿನ ಬೇಯಿಸಿಟ್ಕೊಂಡ್ರೆ ಒಂದು 10 ನಿಮಿಷದಲ್ಲೇ ಆಗೋಗುತ್ತೆ ರೆಸಿಪಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ದು 3 ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾನು ಚಾಪರ್ ಆಲ್ರೆಡಿ ತೋರಿಸಿದ್ದೀನಿ. ಬೇಕಂದರೆ ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ನೀವು ಬೈ ಮಾಡ್ಕೊಬೋದು. ಇವಾಗ ಈರುಳ್ಳಿನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಚಿಕ್ಕದಾಗಿ ಚಾಪ್ ಮಾಡೋದ್ರಿಂದ ಬೇಗನೆ ಆಗೋಗುತ್ತೆ ರೆಸಿಪಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 3 ಈರುಳ್ಳಿ ತೊಗೊಂಡ್ರೆ ಟೊಮೊಟೊ 2 ತೊಗೋಬೇಕಾಗುತ್ತೆ. ಇದನ್ನು ಆರಾಮಾಗಿ ನೀವು ಒಂದು 5 ರಿಂದ 6 ಜನಕ್ಕೆ ಆಗೋಷ್ಟು ಈ ರೆಸಿಪಿನ ಮಾಡ್ಕೊಬೋದು. ಸೊ ಇದನ್ನು ಚಾಟ್ ಥರನೂ ತಿನ್ಬೋದು, ಪೂರಿ ಚಪಾತಿ ಜೊತೆಗೂ ಸೂಪರಾಗಿರುತ್ತೆ. ಇದ್ರ ಜೊತೆಗೆ 2 ಟೊಮೊಟೊನ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗೊಜ್ಜು ಥರ ಆಗಬೇಕು. ಸೊ ಮೊನ್ನೆ ನಡೆದಂಥ ಕಾಶ್ಮೀರ ಘಟನೆಯಲ್ಲಿ ತುಂಬ ಜನ ಮರಣ ಹೊಂದಿದ್ದಾರೆ. ಅವರು ಖಂಡಿತ ದೇವರಲ್ಲಿ ಕೇಳ್ಕೊತೀನಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಕೆಟ್ಟವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನು 1 ಕಪ್ ಆಗೋಷ್ಟು ಒಣ ಬಟಾಣಿ, ಅಂದರೆ ಒಣಗಿರೋ ಬಟಾಣಿನ ಓವರ್ ನೈಟ್ ಸೋಕ್ ಮಾಡಿ ಕುಕ್ಕರಲ್ಲಿ 2 ಕಪ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5 ರಿಂದ 6 ವಿಸಿಲ್ ಬಿಡಬೇಕು. ಒಣಗಿರೋ ಬಟಾಣಿ ಹಳೇದಾತಂದರೆ ಅದು ಬೇಯೋದಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಫ್ರೆಶ್ ಆಗಿರೋ ಒಣ ಬಟಾಣಿ ಅಂದರೆ ಬೇಗನೆ ಬೆಂದ್ಕೊಳ್ಳುತ್ತೆ. ನಿಮ್ಗೆ ಈ ಥರ ಒಣಗಿದ ಬಟಾಣಿ ಸಿಕ್ಕಿಲ್ಲ ಅಂದರೆ ಫ್ರೋಝನ್ ಬಟಾಣಿ ಅಥವಾ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಫ್ರೋಝನ್ ಬಟಾಣಿ ಅಂದರೆ ಡೈರೆಕ್ಟಾಗಿ ನೀವು ಬಾಣಲೆಯಲ್ಲಿ ಕುಕ್ ಮಾಡ್ಕೋಬೋದು. ನಾರ್ಮಲ್ ಹಸಿ ಬಟಾಣಿ ಅಂದರೆ ಕುಕ್ಕರಲ್ಲಿ ಒಂದು 2 ವಿಸಿಲ್ ಬಿಟ್ಟರೆ ನಡೆಯುತ್ತೆ. ಸೊ ಇದು ಒಣಗಿರೋ ಬಟಾಣಿಯಲ್ಲಿ ಮಾಡ್ದೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಒಣಗಿರೋ ಬಟಾಣಿನ ಓವರ್ ನೈಟ್ ಸೋಕ್ ಮಾಡಿ. ಈಗ ಇದಕ್ಕೆ ಸ್ಪೈಸಸ್ ಬಂದ್ಬಿಟ್ಟು ಖಾರದ ಪುಡಿ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಚಾಟ್ ಮಸಾಲ ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬಟಾಣಿನ ಒಂದು 5 ರಿಂದ 6 ವಿಸಿಲ್ ಬೇಯಿಸ್ಕೊಳ್ಳೇಬೇಕಾಗುತ್ತೆ ಕುಕ್ಕರಲ್ಲಿ. ಇದು ಸಾಫ್ಟಾಗೂ ಬೆಂದಿರಬೇಕು, ಅದೇ ಥರ ನಮಗೆ ಬಾಯಿಗೆ ತಿನ್ನೋಕ್ಕೂ ಸಿಗಬೇಕು. ನೀವು ಒಣಗಿರೋ ಬಟಾಣಿಯಲ್ಲಿ ಮಾಡ್ದೇ ಒರಿಜಿನಲ್ ಟೇಸ್ಟ್ ಸಿಗೋದು ಈ ಚಾಟಿಗೆ. ಮತ್ತು ಎಕ್ಸ್ಟ್ರಾ ನೀರು ಜಾಸ್ತಿ ಬೇಕಾಗೋದಿಲ್ಲ, ಕಡಿಮೆ ಕ್ವಾಂಟಿಟಿನೇ ಬೇಕಾಗುತ್ತೆ. ಈಗ ಇದನ್ನೆಲ್ಲ ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಬಟಾಣಿ ಬೇಯಿಸೋವಾಗೂ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಮಕ್ಕಳಿಗೆ ಎಷ್ಟೊಂದು ವೆರೈಟಿ ಸ್ನ್ಯಾಕ್ಸ್ ಹಾಕಿದ್ದೀನಿ, ಮಸಾಲೆ ಪುರಿ ಹಾಕಿದ್ದೀನಿ, ಪಾನಿಪುರಿ ಹಾಕಿದ್ದೀನಿ. ಹಾಗೆ ಈ ಥರ ಸಮ್ಮರ್ ಟೈಮಿಗೆ ಬೇಕಾಗಿರುವಂಥ ಹೆಲ್ತಿ ಡ್ರಿಂಕಲ್ಲಿ ಹಾಕಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟು ಬೇಗನೆ ಆಗೋದಿಲ್ಲ ಅಂತ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದನ್ನೊಂದು 2 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ನಲ್ಲ, ಇವಾಗ ಕಡಲೆ ಹಿಟ್ಟಿನ ಮಿಶ್ರಣ ಹಾಕ್ಕೊಂಡು ಮತ್ತು ನಿಮಗೆ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದಾಯಿತು. ಸೊ ಕಡಲೆ ಹಿಟ್ಟು ಹಾಕೋದ್ರಿಂದ ಇದಕ್ಕೊಂದು ಟೆಕ್ಚರ್ ಕೊಡುತ್ತೆ, ನಮಗೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದರೆ ಆಲ್ರೆಡಿ ಗಟ್ಟಿಯಾಗೇ ಇದೆ, ಇನ್ನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಈ ರೆಸಿಪಿನ ನಾನು ಚಾಟ್ ಥರನೂ ಮಾಡಿದೆ. ನೈಟಿಗೆ ಡಿನ್ನರ್ಗೆ ಚಪಾತಿಗೂ ಸೂಪರಾಗಿತ್ತು. ಖಂಡಿತ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು, ಸಖತ್ತಾಗಿ ಬಂದಿದೆ. ಖಂಡಿತ ನೀವು ಟ್ರೈ ಮಾಡಿದ್ರೆ ವಾರದಲ್ಲಿ 2 ಸರಿ ಮಾಡ್ಕೊಂಡು ತಿಂತಾಯಿರ್ತೀರ. ಅದರಲ್ಲಿ ಇವಾಗ ಮಕ್ಕಳು ಮನೇಲಿರೋದ್ರಿಂದ ನೀವೇ ಮನೇಲಿ ಓನಾಗಿ ಈ ಥರ ಒಂದು ಹೆಲ್ತಿ ರೆಸಿಪಿ ಮಾಡಿಕೊಟ್ರೆ ಹೊರಗಡೆ ಹೋಗಿ ತಿನ್ನೋ ಮೈಂಡ್ಸೆಟ್ಟು ಹೋಗುತ್ತೆ. ಅವಾಗ ಮನೇಲಿರೋವಂಥ ಊಟನೇ ತಿಂತಾರೆ ತುಂಬ ಜನ. ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಇದು ರೆಸಿಪಿ ರೆಡಿ ಆಯಿತು. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊಂಡ್ರೆ ನಮಗೆ ಬಟಾಣಿ ಚಾಟ್ ರೆಡಿ ಆಗಿದೆ. ಫೈನಲ್ ಆಗಿ ಇದಕ್ಕೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ಇಷ್ಟ ಇದ್ದರೆ ರೆಡಿಮೇಡ್ ಪೂರಿಗಳು ಸಿಗುತ್ತೆ, ಅಥವಾ ಮನೇಲೇ ಪೂರಿ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಎಲ್ಲ ರೆಸಿಪಿನೂ ಹಾಕಿದ್ದೀನಿ, ಪೂರಿ ಕೂಡ ಮಾಡ್ಕೊಬೋದು. ಸೊ ಇದಕ್ಕೇನಿಲ್ಲ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಓಮ್ ಮಿಕ್ಚರ್ ಇತ್ತು. ಇದು ಓಮ್ ಮಿಕ್ಚರ್ ಯಾವ ರೀತಿ ಮಾಡೋದಂತೂ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ, ಅಥವಾ ಇಲ್ಲಾಂದರೆ ಸರ್ಚ್ ಕೂಡ ನೀವು ಮಾಡ್ಕೋಬೋದು. ಇವಾಗ ಇದೇ
ಇದೇ ಥರ ಈ ಸಮ್ಮರ್ ಟೈಮ್ಗೆ ಯಾವ ಥರ ಸ್ನ್ಯಾಕ್ಸ್ ಬೇಕು ನಿಮ್ಮ ಮಕ್ಕಳಿಗೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಜನ ಕಮೆಂಟು ಮಾಡ್ತಾಯಿದ್ರೆ, ಎಲ್ರಿಗೂ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು. ಸೊ ನಿಮ್ಮ ಕಮೆಂಟೆಲ್ಲ ಓದ್ತಾ ಇರ್ತೀನಿ. ಕೆಲವ್ರಿಗೆ ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಎಲ್ರಿಗೂ ಕಮೆಂಟ್ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ರೆಸಿಪಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.